Now the time is for the debut awards. ಸರ್ ಅದಕ್ಕಿಂತ ಮುಂಚೆ ಈಗ ಮೊದಲನೇ ಸಲ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತಾರಲ್ಲ, ಅದ್ರ ಬಗ್ಗೆ ಒಂಚೂರು ಮಾತಾಡೋಣ. ಮೊದಲನೇ ಸಲ ಲವ್ ಆಗಿದ್ದಿರ್ಬೋದು, ಮೊದಲನೇ ಸಲ ಕಿಸ್ ಕೊಡೋದಿರ್ಬೋದು. ಓಕೆ, ಬೇಡ ಬಿಡಿ, ಅದ್ರ ಬಗ್ಗೆ ಯಾಕೆ ಹೋಗೋದು. ಇಟ್ ಕುಡ್ ಬಿ ಆಸ್ ಸಿಂಪಲ್ ಆಸ್ ಮೊದಲನೇ ಸಲ ಸೈಕಲ್ ತುಳಿದಿರ್ಬೋದು. ಇದೆಲ್ಲದಕ್ಕಿಂತ ಕ್ರೇಜಿಯಾಗಿ ಹೇಳ, ಎಕ್ಸಾಮಲ್ಲಿ ಮೊದಲನೇ ಸಲ ಫೇಲ್ ಆಗೋದು. ಬೇಕಾದ್ರೆ ಇಲ್ಲಿ ಕೇಳಿ ನೋಡಿ, ಅರ್ಧಕ್ಕರ್ಧ ಜನ ಮೊದಲನೇ ಸಲ ಎಕ್ಸಾಮಲ್ಲಿ ಫೇಲ್ ಆಗಿರ್ತಾರೆ. ಕೇಳೋಣ. ಫಸ್ಟ್ ಟೈಮ್ ಎಕ್ಸಾಮಲ್ಲಿ ಫೇಲ್ ಆದರೂ ಸ್ವಲ್ಪ ಕೈ ಎತ್ತೀರಾ? ಎನಿಬಡಿ ಹೂಸ್ ಫೇಲ್ಡ್ ಫಸ್ಟ್ ಟೈಮ್ ಇನ್ ದ ಎಕ್ಸಾಮ್, ಸ್ವಲ್ಪ ಕೈ ಎತ್ತೀರಾ? ಸ್ವಲ್ಪ ಜನ ಕೈ ಎತ್ತಿದ್ದಾರೆ. ಅದರಲ್ಲಿ ಜಾಸ್ತಿ ಗಂಡು ಮಕ್ಕಳೇ ಕೈ ಎತ್ತಿರೋದು, ಹೆಣ್ಮಕ್ಳು ಜಾಸ್ತಿ ಫೇಲ್ ಆಗಿಲ್ಲ. ಹೌದು, ಅದ್ರೊಂದು ಚಿಕ್ಕ ವಿಷಯ ಇದೆ. ಏನಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಫಸ್ಟ್ ಟೈಮ್ ಫೇಲ್ ಆಗೋದು ಇಟ್ಸ್ ಅ ಸ್ಮಾಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಒಂದ್ಸಲ ಎಕ್ಸಾಮಲ್ಲಿ ಫೇಲ್ ಆಗ್ತಾರೆ, ಅವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಪಾಪ ಸೈಡಲ್ಲಿ ಕರ್ಕೊಂಡೋಗಿ ಸುಮ್ಮನಿರೇ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಪಾಸ್ ಆಗು ಅಂತ ಹೇಳ್ತಾರೆ. ಮನೇಲಿ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾರೆ, ಪರವಾಗಿಲ್ಲ ಬಿಡಮ್ಮ, ಮುಂದೊಂದು ಸಲ ಚೆನ್ನಾಗಿ ಓದ್ಬಿಟ್ಟು ಪಾಸ್ ಆಗು ಅಂತ ಹೇಳ್ತಾರೆ. ನಮ್ಮ ಥರ ಗಂಡು ಮಕ್ಳು ಇದಾರಲ್ಲ, ನಮ್ದು ಒಂಥರ ಬೇರೆ ಶೋಕಿ ಅದು. ಫಸ್ಟ್ ಟೈಮ್ ಫೇಲ್ ಆಗೋದು ಇಟ್ಸ್ ಲೈಕ್ ಅ ಸೆಲೆಬ್ರೇಷನ್ ಫಾರ್ ಅಸ್. ಕರೆಕ್ಟಾ? ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವೆಲ್ಲ ಗ್ರೂಪ್ ಸ್ಟಡೀಸ್ ಮಾಡ್ತೀವಿ. ಗ್ರೂಪ್ ಸ್ಟಡೀಸ್ ಮಾಡಿದಾಗ ಹೆಸರು ಮಾತ್ರ ಗ್ರೂಪ್ ಸ್ಟಡೀಸು, ರಿಸಲ್ಟ್ ಫೇಲ್ಯೂರೇ. ಯಾಕಂದರೆ ಮಾತಾಡ್ಕೊಂಡು ಗ್ರೂಪಲ್ಲಿ ಫೇಲ್ ಆಗೋಣ ಅಂತ ಓದ್ತಾ ಇರ್ತೀವಿ. ಪ್ರಾಬ್ಲಮ್ ಏನಂದರೆ, 7 ಜನ ಫ್ರೆಂಡ್ಸ್ ಇದ್ದರೆ 6 ಜನ ಮಾತ್ರ ಫೇಲ್ ಆಗ್ತೀವಿ, ಒಬ್ಬ ಮಾತ್ರ ಪಾಸ್ ಆಗ್ಬಿಡ್ತಾನೆ. ಆ ಪಾಸ್ ಆದವನು ಬಾಧೆ ನೋಡಬೇಕು ನೀನಪ್ಪ. ಅವನು ಪಾಸ್ ಆಗಿರೋ ತಪ್ಪಿಗೆ ನಮ್ಮ ಕೈಲಿ ಒಡಿಸ್ಕೋಬೇಕು, ಆಮೇಲೆ ನಮಗೆ ಟ್ರೀಟ್ ಕೊಡಿಸ್ಬೇಕು. ಈ ಫಸ್ಟ್ ಟೈಮ್ ಫೇಲ್ ಆದರೆ ಇವೆಲ್ಲ ಆಗ್ತಾ ಇರುತ್ತೆ, ಅದೊಂಥರ ಮಜಾ ಅದು. ಅಲ್ಲ ಸರ್, ಈಗ ಫಸ್ಟ್ ಟೈಮ್ ಅಂತ ಮಾತಾಡಿದಾಗ ಯಾಕೆ ಫೇಲ್ಯೂರ್ ಬಗ್ಗೆ ಮಾತಾಡೋದು? ಈಗ ಫಸ್ಟ್ ಸ್ಟೆಪ್ಪಲ್ಲೇ ಈಗ ಸ್ಟೇಟ್ ಲೆವೆಲಲ್ಲಿ ಗೆದ್ದಿರೋರು ಎಷ್ಟು ಜನ ಇಲ್ಲ, ಆ ಥರ ಸಕ್ಸಸ್ ಸ್ಟೋರೀಸ್ ಬಗ್ಗೆ ನಾವು ಯಾಕೆ ಮಾತಾಡಬಾರ್ದು? ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ. So the next award is the Diamond Producers Association Best Debut Actor Female. And to present this award, we would like to call on stage Sandeep Kishan and Tejaswini Prakash. Diamond Producers Association Best Debut Actor Female. Kannada goes to Anupama Gowda. ಕಂಗ್ರ್ಯಾಚುಲೇಷನ್ಸ್ ಅನುಪಮಾ. ಥ್ಯಾಂಕ್ ಯು. ಎಕ್ಸ್ಪೆಕ್ಟ್ ಮಾಡಿದ್ರಾ? ಆ್ಯಕ್ಚುಲಿ ಇಲ್ಲ ಅಲ್ಲ. ಇನ್ನೊಂದು ಸರ್ಪ್ರೈಸ್ ಕೊಡೋಣ. ವಿನ್ನರ್ ಸ್ಪೀಚ್ ಬೇಕು. ಆ್ಯಕ್ಚುಲಿ ಹೋಸ್ಟ್ ಮಾಡ್ಬೇಕಂದ್ರೆ ಭಯ ಆಗ್ತಿರ್ಲಿಲ್ಲ, ಈಗ ಭಯ ಆಗ್ತಿದೆ. ಟೆಕ್ನಿಕಲಿ ಮೊದಲನೇ ಸಿನಿಮಾ ಕರಾಳ ರಾತ್ರಿ, ಮೊದಲನೇ ಸಲ ನಾಮಿನೇಟ್ ಆಗಿದ್ದು, ಆ್ಯಂಡ್ ಇದು ನನ್ನ ಮೊದಲನೇ ಅವಾರ್ಡ್. ಕಂಗ್ರ್ಯಾಚುಲೇಷನ್ಸ್. ತುಂಬ ಮೊದಲು ಅನ್ನೋದು ಈ ಸಿನಿಮಾ ಜೊತೆಗೆ ಬರುತ್ತೆ. ಯಾಕಂದರೆ ನನಗೆ ಮೊದಲನೇ ಸಲ ಮೇಕಪ್ ಹಚ್ಚಿ ನಮ್ಮ ತಂದೆ ಡೈಲಾಗ್ ಹೇಳ್ಕೊಟ್ಟಿದ್ದವರು, ಕ್ಯಾಮ್ರಾ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿ ಆ್ಯಕ್ಟ್ ಮಾಡಿಸಿದ್ದವರು. ಬಟ್ ಈ ಮೊದಲನೇ ಅವಾರ್ಡ್ ನೋಡೋಕೆ ಅವ್ರು ನನ್ನ ಜೊತೆಗೆ ಫಿಸಿಕಲಿ ಇಲ್ಲ, ಬಟ್ ಡೆಫಿನೆಟ್ಲಿ ಅವ್ರು ನೋಡಿ ಖುಷಿ ಪಡ್ತಿರ್ತಾರೆ ಅಂತ ಅಂದ್ಕೊಳ್ತೀನಿ. ಡ್ಯಾಡಿ, ಐ ಲವ್ ಯು ಆ್ಯಂಡ್ ಐ ಮಿಸ್ ಯು. ಆ್ಯಂಡ್ ಈ ಅವಾರ್ಡ್ನ ಒಬ್ಬರು ಪರ್ಸನ್ ಡೆಡಿಕೇಟ್ ಮಾಡ್ತೀನಿ. ಇಟ್ ಇಸ್ ನನ್ ಅದರ್ ದೆನ್ ನನ್ನ ಡೈರೆಕ್ಟರ್ ದಯಾಳ್ ಸರ್. ಒಂದು ನಂಬಿಕೆ ಇಟ್ಟು ನನಗೆ ಈ ಕ್ಯಾರೆಕ್ಟರ್ನ ಕೊಟ್ರಿ ಆ್ಯಂಡ್ ಈ ಅವಾರ್ಡ್ ಬರೋಂಗೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಂಗಾನ ರಘು ಸರ್, ವೀನಾ ಮ್ಯಾಮ್, JK, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೈಮಾ, ಥ್ಯಾಂಕ್ ಯು ಸೋ ಮಚ್. ದಿಸ್ ಮೀನ್ಸ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು.